ನಾನು ಎಷ್ಟು ಪರಿಹಾರವನ್ನು ಎಕರೆಗೆ ಯಾವ ರೀತಿ ನಾವು ಪರಿಹಾರವನ್ನು ಕೊಡ್ತೀನೋ ಅಂತದನ್ನು ಹೇಳಿದ್ರು ಅಧ್ಯಕ್ಷರೇ. ಆ ದುರ್ದೈವ ಅಂದರೆ ಇನ್ನೂವರೆಗೂ ರಾಜ್ಯ ಸರ್ಕಾರ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಲಿಲ್ಲ. ರೈತರಿಗೆ ಕೊಡಬೇಕಾದಂಥ ಭೂ ಸ್ವಾಧೀನದ ಹಣ ಕೊಡುವಂಥ ಯಾವ ರೇಟ್ ಕೊಡ್ತೀರೋ ಅನ್ನೋಂಥದ್ದನ್ನು ಇನ್ನೂವರೆಗೂ ಇವತ್ತು ಸರ್ಕಾರ ಘೋಷಣೆ ಮಾಡದೆ ಇವತ್ತು ಅಧ್ಯಕ್ಷರೇ ನಾನು ವಿನಂತಿ ಮಾಡ್ಕೋತೀನಿ ಸರ್ಕಾರಕ್ಕೆ, ಸುಮಾರು 1.5 ಲಕ್ಷ ಕೋಟಿ ರೂಪಾಯಿ ಬೇಕು. ಇದೆಲ್ಲ ನಮ್ಮ ಸುಮಾರು 177 TMC ನೀರನ್ನು ಸದ್ಬಳಕೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಸಲುವಾಗಿ, ಇದು ಕೇವಲ ಉತ್ತರ ಕರ್ನಾಟಕ ಅಲ್ಲ ಅಧ್ಯಕ್ಷರೇ, ತುಮಕೂರುವರೆಗೆ ಕುಡಿಯೋ ನೀರನ್ನು ಕೊಡುವಷ್ಟು ಸಾಮರ್ಥ್ಯ ಇರುವಂಥ ಕೃಷ್ಣಾ ಯೋಜನೆಗೆ ಇವತ್ತೇನು ಸರ್ಕಾರ ಏನು ಹೇಳಿದೆಯಲ್ಲ, ನಾವು ಇಷ್ಟು ಹಣ ಕೊಡ್ತೀವಿ ಅಂತೇಳಿ ಇನ್ನೂವರೆಗೆ ನಮ್ಮ ಬಜೆಟ್ನಲ್ಲಿ 1 ರೂಪಾಯಿ ಇಟ್ಟಿಲ್ಲ ಅಧ್ಯಕ್ಷರೇ. ಈ ಸಲದ ಬಜೆಟ್ನಲ್ಲಿ ಕೃಷ್ಣಾ ಕಣಿವೆಯ ಯಾವ ಯೋಜನೆಗಳಿಗೂ ನಿರ್ದಿಷ್ಟವಾಗಿ ಇಷ್ಟು ಹಣ ಅನ್ನುವಂಥದ್ದು ಕೊಟ್ಟಿಲ್ಲ. ಭೂ ಸ್ವಾಧೀನ ಪ್ರಕ್ರಿಯೆ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ನಾವೆಲ್ಲ ಭಾಳ ಇದನ್ನು ಯಾವ ರೀತಿ ಅಂದರೆ ಅಧ್ಯಕ್ಷರೇ, ಇವತ್ತು ಸುಮಾರು ನಮ್ಮ ರೈತರು ಅವರ ಈಗ ಎಲ್ಲಿ ಸ್ವಾಧೀನ ಆಗ್ತೈತೆ ಅನ್ನೋದ್ರ ಮ್ಯಾಗೆ ಪ್ರತಿಯೊಂದರ ರೈತರ ಭೂಮಿ ಮೇಲೆ ಇದನ್ನು ಮುಳುಗಡೆ ಪ್ರದೇಶ ಅಂತೇಳಿ ಆ ಉತ್ತಾರಿಗಳ ಮೇಲೆ ಇವತ್ತು ಉಲ್ಲೇಖ ಮಾಡಿದ್ದಾರೆ. ಹಿಂಗಾಗಿ ಆ ರೈತರಿಗೆ ಸಾಲ ಸಿಗ್ತಾ ಇಲ್ಲ. ರೈತರು ಮತ್ತೊಂದು ಕಡೆ ಜಮೀನು ತಗೊಂಡು ಅವರು ಹೊಸ ಜೀವನ ಪ್ರಾರಂಭ ಮಾಡಬೇಕಂದ್ರೆ ಆ ರೈತರಿಗೆ ಯಾವುದೇ ರೀತಿಯ ಇವತ್ತು ಸರ್ಕಾರದ ನಿರ್ದಿಷ್ಟವಾದಂಥ ಉತ್ತರ ಇವತ್ತು ಸಿಗ್ತಾ ಇಲ್ಲ ಅಧ್ಯಕ್ಷರೇ. ಇದರಿಂದ ಅಧ್ಯಕ್ಷರೇ, ನಮ್ಮ ಉತ್ತರ ಕರ್ನಾಟಕದ ಏನು ನೀರಾವರಿ ಯೋಜನೆಗಳಿದಾವೆ ಅದರ ಒಂದು ಉದ್ದೇಶ ಇವತ್ತೇನಾದರೂ ಸರ್ಕಾರಕ್ಕೆ ನಿಜವಾಗಿ ಕಳಕಳಿದ್ರೆ, ದುರ್ದೈವ ಅಂದರೆ ನಮ್ಮ ರಾಜ್ಯದಲ್ಲಿ ಏನಾಗಿಬಿಟ್ಟಿದೆ ಅಧ್ಯಕ್ಷರೇ, ಉತ್ತರ ಕರ್ನಾಟಕದ ಶಾಸಕರು ಇದರ ಬಗ್ಗೆ ಯಾರು ಆಡಳಿತದಲ್ಲಿದ್ದಾಗ ಬೇರೆ ಮಾತಾಡ್ತಾರೆ, ವಿರೋಧ ಪಕ್ಷದಲ್ಲಿದ್ದಾಗ ಬೇರೆ ಮಾತಾಡ್ತಾರೆ. ಇದರಿಂದ ಇವತ್ತು ಸಂಪೂರ್ಣವಾಗಿ ಉತ್ತರ ಕರ್ನಾಟಕ ಇವತ್ತು ನೋಡಿ ಇಲ್ಲ ಅಧ್ಯಕ್ಷ, ನಾನು ಜನರಲ್ ಎಲ್ಲಾನು ವಿಷಯ ತೊಗೊಂಡು ಮಾತಾಡ್ತಾ ಇದ್ದೀನಿ. ಸ್ಪೆಸಿಫಿಕ್ ಆಗಿ ನಾನು ವಿಧಾನಸಭೆದು ಏನೂ ಹೇಳುವುದಿಲ್ಲ, ಯಾಕಂದ್ರೆ ನಾನು ವಿಧಾನಸಭೆಯಲ್ಲಿ ಅಂತ ಮೂಲಭೂತ ನನ್ನ ಸರ್ಕಾರಿ ಮಾತಾಡಬೇಡಿ. ಕೃಷ್ಣಾ ಯೋಜನೆಯನ್ನು ಸರ್ಕಾರದ ನೀತಿ ಏನು, ಸರ್ಕಾರ ಇವತ್ತು ಯಾವ ಇದರಲ್ಲಿ ಈ ಒಂದು ನೀವೆಲ್ಲ ಅರ್ಜೆಂಟಲ್ಲಿ ಕೈ ಎತ್ತೋರ ಪರಿಸ್ಥಿತಿಯಲ್ಲಿ ಮಾತಾಡಿ ಹೋಗ್ಲಿಕ್ಕೆ ಅರ್ಜೆಂಟಲ್ಲಿ ಇವತ್ತೇನಾಗಿದೆ, ಮೊದಲ ಹಂತದ್ದೇ ಇವತ್ತು ನೀವು ಹೇಳಿದ್ದೆ ಕೂಟಕ್ಕೆ ಹೋಗಿಲ್ಲ ನಾವು. ಇವತ್ತು ಮೊದಲ ಹಂತದ ಯೋಜನೆನೇ 45 ವರ್ಷ ತಗೊಂಡಿದೆ. ಇನ್ನು 3ನೇ ಹಂತ 4ನೇ ಹಂತ ಇವಕ್ಕೆ ಇವರ ಲೆಕ್ಕಾಚಾರ ನೋಡಿದ್ರೆ ಲಕ್ಷ ಕೋಟಿ ರೂಪಾಯಿ ಏನಿದೆ, ನೀವು ಹೆಂಗೆ ಗ್ಯಾರಂಟಿ ಅಂತ ಹೇಳಿ ತೊಗೊಂಡು ಬಂದಿರಲ್ಲ, ಹಂಗ ಕರ್ನಾಟಕ ಸರ್ಕಾರ 1 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿ ಆದ್ರೂ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆ ಮುಗಿಸ್ಬೇಕು. ಮತ್ತೇನು ರೈತರಿಗೆ ಇವತ್ತೇನು ಭೂ ಪರಿಹಾರ ನಾವು ಎಟ್ಟು ಕೊಡ್ತೀವಿ ಅನ್ನೋಂಥದ್ದು ಸರ್ಕಾರ ಇವತ್ತು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಉತ್ತರ ಕೊಡುವ ಕಾಲದಲ್ಲಿ ಕೃಷ್ಣಾ ಕಣಿವೆಯ ರೈತರಿಗೆ ಇವತ್ತೇನು ಸುಮಾರು 1,33,000 ಎಕರೆಯನ್ನು ಇವತ್ತು ನೀರಾವರಿಗೆ ನಮ್ಮ ಯೋಜನೆಗೇನು ಭೂ ಸ್ವಾಧೀನ ಮಾಡ್ತಾ ಇದ್ದಾರೆ. ಸ್ಪಷ್ಟವಾದಂಥ ಕೊಡಬೇಕನ್ನುವಂಥ ವಿನಂತಿ ಮಾಡಿಕೊಂಡು ಅಧ್ಯಕ್ಷರೇ, ಇವತ್ತು ಈ ಉತ್ತರ ಕರ್ನಾಟಕ ಕೃಷ್ಣಾ ಕಣಿವೆಯ ಸಲುವಾಗಿ ಒಂದು ವಿಶೇಷವಾದಂಥ ಅಧಿವೇಶನ ಕರೆದು ಕನಿಷ್ಠ ಇದ್ರ ಮೇಲೆ ಬೆಳಕು ಚೆಲ್ಲುವಂಥ ಕೆಲಸ ಸರ್ಕಾರ ತಾವು ವಿಶೇಷವಾಗಿ ಮುತುವರ್ಜಿ ಮಾಡಬೇಕಂತೇಳಿ ವಿನಂತಿ ಮಾಡಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ.